ಪಿಲ್ಟು ಹೊಡೆದ್ರಿ ಸತ್ತೋಗ್ಬಿಟ್ಟಿದ್ದಾನೆ. ಹೌದು ಹುಷಾರ್ತಿಲ್ಲ. ಪಿಲ್ಟು 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 ವೇದವ್ರ 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 ಏನ ಸುಬ್ಬ ನಿನ್ ಪಾದನ ನಮ್ಮನೆವರೆಗೂ ಬೆಳೆಸ್ಬಿಟ್ಟಿದ್ಯಾ? ಚಾರ್ಜರ್ ಮೊಬೈಲ್ ಹುಡ್ಕೊಂಡ್ ಬರಲ್ಲ ಅಂದ್ರು ಮೊಬೈಲ್ ಚಾರ್ಜರ್ ಹುಡ್ಕೊಂಡ್ ಬರಬೇಕಲ್ರಿ. ಅಂದ್ರೆ ನೀವು ನಮ್ಮ ಮನಿಗ್ ಬರಲ್ಲ ಅಂದ್ರು ನಾನ್ ನಿಮ್ ಮನಿಗ್ ಬರಬೇಕಲ್ರಿ. ಅಕ್ಕ ಅವ್ರ ಇಲ್ಲಿ ಬಿಡ್ರಿ ಕೈಪಲ್ಲೆ ತರಕ ಪ್ಯಾಟಿಗೆ ಹೋಗ್ಯಾರ. ಓಹೋ ನಮ್ಮ ಅಕ್ಕ ಇದ್ದಾರ ನೋಡ್ಕೊಂಡು ಇಲ್ಲಿ ಬಂದಿದ್ಯಾ? ನೀನು ನಮ್ಮ ಪಕ್ಕದ ಮನೆ ಅಂತಾನೆ, ನೀನೇ ಪೇಟೆಗೆ ಹೋಗಿ ಕಾಯಿ ಪಲ್ಯ ತರ್ಬೋದಿತ್ತಲ್ಲ. ನಾ ಕೈಪಲ್ಲೆ ತಂದ್ರ ನಮ್ಮ ಅಕ್ಕನ ಬೈತಾಳ ಅಂತದ್ರಾಗ ನಿಮ್ಮ ಅಕ್ಕ ಬೈದ ಇರ್ತಾರನ್ರಿ. ನಿಮ್ಮ ಅಕ್ಕ ಯಾಕೆ ಬೈತಾರೋ? ನಾನ ಬಾಳ ಬಲ್ತಿದ್ ಕೈಪಲ್ಲೆ ತರ್ತಾನಂತ್ರಿ, ನಿಮ್ಮಂಗ ಹೇಳಿ ಕೈಪಲ್ಲೆ ತರಂಗಿಲ್ಲ ಅಂತ್ರಿ. ಎಲ್ಲ ಇವನ ನಿನಗಿಂತ ನೀನ್ ನಾಲ್ಗೆನೆ ಉದ್ದ ಆಯ್ತು. ಯಾರು ಬೆನ್ನ ಹತ್ಕೊಂಬಂದ್ರಿ? ಏನಾಯ್ತಕ್ಕ? ಮೊದ್ಲೊಂದ್ ಗ್ಲಾಸ್ ನೀರ್ ಬೇಕು. ನೀವು ಇಲ್ಲೇ ರೀ, ನಾ ತಂದ್ಬಿಡ್ತೇನಿ. ಇತ್ತೇನ್ರಿ ಇದಕ್ಕೆ ನಿಂಬೆಹಣ್ಣ ಸಕ್ಕರೆ ಹಾಕೊಂಡ್ಬರ್ಲೇನ್ರಿ? ಬೇಡ. ಏನಾಯ್ತು ಅಂತ ಹೇಳಕ್ಕ? ರಸ್ತೆ ನೀನ್ ಆಚೆ ಹೋಗು, ಮತ್ತೆ ನಿಮ್ಗೆ ಏನ್ರ ಬೇಕಾದ್ರ ನಾನೇ ತಗೊಂತೀನಿ. ನೀನ್ ಆಚೆ ಹೋಗು, ಯಾರು ಬಂದ್ರು ಬಿಡ್ಬೇಡ. ಗುಂಡಣ್ಣವ್ರು ಬಂದ್ರ ಇದು ಅವ್ರದೇ ಮನೆ ಕಣೋ, ಬಿಡ್ಬೇಕಾಗತ್ತೆ. ಆಚೆ ಹೋಗ. ಸರಿ ಏನಾಯ್ತು ಹೇಳು. ವೇದ ದೊಡ್ಡ ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟೆ ಕಣೆ. ಅಯ್ಯೋ ಅದೇನಾಯ್ತು ಅಂತ ಸರಿಯಾಗಿ ಬಿಡ್ಸ್ ಹೇಳ. ದಾರಿಲ್ ಬರ್ತಿದ್ದ ಆ. ಸತ್ತ ಹೋಗ್ಬಿಟ್ಟ. ಸತ್ತೆ ಹೋಗ್ಬಿಟ್ನಾ? ಸಾಯೋ ತರ ಹೊಡ್ದಿಯೇನೆ? ಇಲ್ಲ ಕಣೆ, ಕೈಯಲ್ಲಿ ಬಾಲ್ ಇತ್ತು, ರೋಪ್ ಹಾಕ್ತಾ ತಲೆ ಮೇಲೆ ಹೊಡೆದೆ, ಪ್ರಾಣ ಹೋಗೇ ಬಿಡ್ತು. ನೀನ್ ಅಲ್ಲೇ ತಪ್ಪು ಮಾಡಿದ್ದು. ನೀಟಾಗಿ ನೆತ್ತಿ ಮೇಲೆ ಹೊಡೆದ್ರೆ ಪ್ರಾಣ ಸಾಫ್ಟ್ ಆಗಿ ಹೋಗುತ್ತೆ. ನೆತ್ತಿಲೆ ಕಣೆ ಪ್ರಾಣ ಇರೋದು, ಅದಕ್ಕೆ ದೊಡ್ಡವ್ರು ಹೇಳೋದು ನೆತ್ತಿ ಮೇಲೆ ಕೆನ್ನೆ ಮೇಲೆ ಹೊಡಿಬಾರ್ದು ಅಂತ. ಅವನ್ ಇಷ್ಟೊಂದು ವೀಕ್ ಅಂತ ಗೊತ್ತಿದ್ರೆ ನಾನು ಹೊಡಿತಾನೆ ಇರಲಿಲ್ಲ. ನೋಡು, ಕೈಯಲ್ಲಿ ಬಾಲ್ ಹೀಗಿತ್ತು, ಹೀಗೆ ಹೊಡೆದೆ ಅಷ್ಟೇ. ಅವನ್ ಪ್ರಾಣ ತುಂಬಾ ವೀಕ್ ಅನ್ಸುತ್ತೆ, ಅದಕ್ಕೆ ಹೋಗ್ಬಿಡ್ತು. ಸರಿ ಅವ್ನೆಲ್ಲೋ ಸಹಿಸಿದ್ಯಾ? ಇಲ್ಲೇ ಪಕ್ಕದ ರೋಡಲ್ಲಿ ಶ್ರೇಯ ಮನೆ ಮುಂದೆ. ಸುಬ್ಬಾ ಬಾರೋ ಇಲ್ಲಿ. ಅವನ ಹೇಗೆ ಕರೀತಿದ್ಯಾ? ನಿಮಿಷ ಇರು. ಬಂದೆ ರೀ, ನೀವು ಕರೀದ್ ಹೆಚ್ಚ ನಾ ಬರೋದ್ ಹೆಚ್ಚ. ಏನಾತ ಅನ್ನೋದನ್ನ ಹೇಳ್ರಿ. ಪಕ್ಕದ ರೋಡಲ್ಲಿ ಶ್ರೇಯ ಅವ್ರ ಮನೆ ಮುಂದೆ ಏನಾದ್ರೂ ನಡೆದಿದ್ಯಾ, ಇಲ್ಲ ಜನ ಗುಂಪು ಸೇರಿದಾರ ಅಂತ ಹೋಗಿ ನೋಡ್ಕೊಂಬಾ. ಏನ್ ನಡಿಬೇಕಾಯ್ತು ಅನ್ನೋದನ್ನ ಹೇಳ್ರಿ. ಅಲ್ಲಿ ನಡೆದಿಲ್ಲ ಅಂದ್ರು ಮಾಡಿ ಬಂದು ಹೇಳ್ತೇನೆ. ಏ ಜಾಸ್ತಿ ಮಾತಾಡ್ಬೇಡ್ವು. ಆ ರೋಡಲ್ಲಿ ಜನ ಗುಂಪು ಸೇರಿದಾರ, ಹೋಗಿ ನೋಡ್ಕೊಂಬಾರ. ನೀವು ಹೇಳಿದ್ರ ಹೊಕ್ಕನಿ, ಅವ್ರು ಹೇಳಿದ್ರ ಹೋಗಂಗಿಲ್ಲ. ಸರಿ ಹೋಗಿ ನೋಡ್ಕೊಂಬಾ. ಪ್ರೀತಿಯಿಂದ ಸುಬ್ಬು, ಸುಬ್ರಹ್ಮಣ್ಯ, ಹೋಗ್ತೀರಾ? ಎಂತ ಕೆಲಸ ಮಾಡಿದ್ಯಾ ಅಂದ್ರೆ ಹೋಗ್ಲಿ. ನಿನ್ ಕೊಂದಿನ ಯಾರಾದ್ರೂ ನೋಡಿದ್ರಾ? ಗಾಬರಿಲಿ ಓಡ್ ಬಂದ್ಬಿಟ್ಟೆ ಕಣೆ. ಬೀರಕ್ಕಿನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೇನೆ. ಬೀಗದ ಕೈ ಹೋದ್ರೆ ಇನ್ನೊಂದು ಮಾಡಿಸ್ಕೋಬಹುದು ಬಿಡೆ. ಅದ್ರ ಮೇಲೆ ನನ್ನ ಫಿಂಗರ್ ಪ್ರಿಂಟ್ಸ್ ಇದ್ರೆ ಇಷ್ಟೊತ್ತಿಗೆ ಎಷ್ಟು ಜನ ಮುಟ್ಟಿರ್ತಾರೋ, ಸುಮ್ನೆ ಇರೋ. ವೇದವ್ರ ಬಾಜು ರೋಡ್ನಾಗ ಒಂದ್ ಹುಡುಗನ್ ಕೊಲೆ ಆಗೈತ್ರಿ. ಯಾರೋ ಹೆಣ್ಮಗಳು ಮಾಡ್ಯಾಳಂತ್ರಿ. ನನಗಾತ ಯಾರು ಅಂತ ಗೊತ್ತಾಯ್ತಾ? ಯಾರು ಅಂತ ಗೊತ್ತಾಗಿಲ್ರಿ. ಯಾರೋ ಹೆಣ್ಮಗಳು ಮಾಡ್ಯಾಳ ಅಂತೇಳಿ ಮಂದಿ ಮಾತಾಡ್ಕೊಳಕತ್ತಾರ್ರಿ. ಆ ಹೆಣ್ಮಗಳನ್ನ ಪೊಲೀಸರು ಹುಡುಕ್ಯಾಡಕತ್ತಾರ್ರಿ. ಅಲ್ರಿ ನೀವ್ಯಾಕೆ ಹೆದರ್ಕೊಂಡ್ರಿ? ಆ ಹೆಣ್ಮಗಳು ನಿಮ್ಗೆ ಗೊತ್ತನ? ಏಯ್ ಸಾಕು ಸುಮ್ನಿರೋ. ಕೊಲೆ ಆಗಿದೆ ಅಂದ್ರೆ ಭಯ ಆಗಲ್ವಾ? ಗಿಡಗಳಿಗೆ ನೀರ್ ಹಾಕ್ತೀಯಾ? ನಿನ್ನೆ ಹಾಕಿದೇರಿ. ನೆನ್ನೆ ಊಟ ಮಾಡ್ದೆ, ಇವತ್ತು ಉಪವಾಸ ಇರ್ತೀಯಾ? ಸಾಧ್ಯ ಇಲ್ಲ ಬಿಡ್ರಿ. ಮತ್ತೋಗಿ ಗಿಡಗಳಿಗೆ ನೀರ್ ಹಾಕು. ನಾ ನೀರ್ ಹಾಕ್ತೀನಿ, ನೀವು ಬಂದ್ ಬಕೆಟ್ ಇಡ್ರಿ. ನೀನ್ ಜಾಸ್ತಿ ಆಯ್ತು. ಪಾರು ಆಂಟಿ ಇಲ್ಲ ಅಂದ್ರೆ ಬಾಲ ಬಿಚ್ಬಿಡ್ತೀಯಾ. ಹಿಂಗೆ ತರ್ಲೆ ಮಾಡ್ತಾ ಇದ್ರೆ ತರ್ಲೆ ಸುಬ್ಬ ಅಂತ ಮೇಲೆ ರೇಡಿಯೋಲಿ ಅನೌನ್ಸ್ ಮಾಡ್ತೀನಿ. ವೇದ ಈಗೇನೇ ಮಾಡೋದು? ಯಾರಿಗೂ ಗೊತ್ತಿಲ್ದ ಹಾಗೆ ಈ ವಿಷಯನ ಮುಚ್ಚಾಕ್ಬಿಡೋದು. ಯಾರ್ ಕೊಲೆ ಆದ್ರೆ ನಮ್ಗೇನಂತೆ. ಬನ್ನಿ ಬನ್ನಿ ಇನ್ಸ್ಪೆಕ್ಟ್ರೆ. ಎಂಥ ಕಾಲ ಬಂತು ಶಿಶು? ಶಿಶು ಪಶು ಅನ್ಬೇಡ ಕಣೋ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಹೊಡಿಲಿ ಇನ್ಸ್ಪೆಕ್ಟ್ರೆ, ಆದ್ರೆ ಪ್ರಾಣ ತೆಗಿಬಾರ್ದು. ಆ ಕೊಲೆಗಾರ್ತಿ ಎಲ್ಲ ಅಡಗಿದ್ರು ಹಿಡ್ದಾಕ್ತೀನಿ ನಾನು. ಯಾರು ಅಂತ ಗೊತ್ತಾಯ್ತೇನಾ? ಅಲ್ಲಿ ಸೇರಿರೋ 4 ಜನ ಹಿಡ್ಕೊಂಡು ತದಕಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಕೊಲೆ ಮಾಡಿರೋ ಮುಖದಲ್ಲಿ ದೆವ್ವ ಮಲಗಿರುತ್ತೆ. ಕೈ ಮುಗಿದು ಬೇಡ್ಕೊಳ್ತೀನಮ್ಮ, ದಯವಿಟ್ಟು ಹೆಸರು ಹಿಡಿದು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನೆ ಆಸ್ ಇಟ್ ಈಸ್ ಸಣ್ಣ ಅಂತ ಕರೆದಂಗಿರುತ್ತೆ. ಬನ್ನಿ ಅಂತ ಕರೆದು ಮುಖ ಮುಚ್ಕೊಂಡ್ರೆ ಹೀಗೆ ವಿಷಯ ಏನು ಅಂತ ಹೇಳು. ಹುಡುಗ ಸತ್ತಿರೋದು ನಿಜನಾ? ಹೌದಮ್ಮ, ನಾವ್ ಅಲ್ಲಿಂದಾನೆ ಬರ್ತಾ ಇರೋದು. ಪಾಪ ಸಣ್ಣ ಹುಡುಗನ್ನ ಯಾವ್ದೋ ಒಂದು ಹೆಂಗಸು ಕೊಲೆ ಮಾಡ್ಬಿಟ್ಟು ಕುತ್ಕಲಿ ಸರ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಸರದ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಆ ಸರದ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ. ನಾನ್ ಮನ್ಸು ಮಾಡಿದ್ರೆ ಮುಗೀತು. ಬಾಡಿ ಮೇಲೆ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಆ ಫಿಂಗರ್ ಪ್ರಿಂಟ್ ಸಿಕ್ಕಿದ್ರೆ ಫಿಂಗರೇ ಸಿಕ್ದಾಗೆ. ಆ ಫಿಂಗರ್ನ ಹಿಡ್ಕೊಂಡು ಹೇಳಿದ್ರೆ ಕೊಲೆಗಾರನ್ ಬಾಡಿನೇ ಸಿಕ್ದಾಗೆ. ನನ್ನ ಕೈಲಿ ಅವ್ನು ತಪ್ಪಿಸ್ಕೊಳಕ್ ಆಗಲ್ಲ. ನಾನು ಯಾರು? ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಸರ್
ಕೊಲಗಾರ ಅಂತ ಇದೀರಾ, ಕೊಲಗಾರ್ತಿ ಅಲ್ವಾ? ಅದೇಗೋ ಹೇಳ್ತೀಯಾ? ಗಂಡ್ಸೆ ಹೆಂಗ್ಸ್ ವೇಷ ಹಾಕೊಂಬಂದ್ ಕೊಲೆ ಮಾಡಿದ್ರೆ ಗೋವಿಂದ ಆಂಟಿ ಬನ್ನಿ ಕ್ರಿಕೆಟ್ ಆಡೋಣ. ಇಲ್ಗ್ಯಾಕೋ ಬಂದೆ? ಹೋಗೋ. ಆಂಟಿ ನಾನು ನಿಮ್ ಜೊತೆ ಕ್ರಿಕೆಟ್ ಆಡ್ಬೇಕು. ಫಸ್ಟ್ ನೀವು ಬೌಲಿಂಗ್ ಮಾಡಿ, ನಾ ಬ್ಯಾಟಿಂಗ್ ಮಾಡ್ತೀನಿ. ನೆಕ್ಸ್ಟ್ ನಾನ್ ಬೌಲಿಂಗ್ ಮಾಡ್ತೀನಿ, ನೀವು ಬ್ಯಾಟಿಂಗ್ ಮಾಡಿ. ಇಲ್ಲ ಇಲ್ಲ, ಹೋಗೋ ಬೇರೆಯವ್ರ ಜೊತೆ ಆಡ್ಕೋ. ಆಂಟಿ ಬೇರೆಯವ್ರು ಯಾರು ಬರ್ತಾನೆ ಇಲ್ಲ. ನೀವೇನೋ ನನ್ನನ್ನು ಸಾಯಿಸ್ಬಿಟ್ಟು ಆ ಲೋಕಕ್ಕೆ ಕಳಿಸ್ಬಿಟ್ರಿ. ಅಲ್ಲಿರೋರೆಲ್ಲ ಮುದುಕ್ರೆ ನನ್ನ ಜೊತೆ ಕ್ರಿಕೆಟ್ ಆಡಕ್ಕೆ ಒಪ್ತಾ ಇಲ್ಲ. ನೀವೇ ನನ್ನ ಜೊತೆ ಕ್ರಿಕೆಟ್ ಆಡಿ ಆಂಟಿ. ನಾನ್ ಬರಲ್ಲ. ನೀವು ಬರಲ್ಲ ಅಂದ್ರೆ ನಾನ್ ಬಿಡಲ್ಲ. ನೀವು ಬರ್ಲೇಬೇಕಷ್ಟೇ. ಬಿಡೋ ಏ ಡ್ರ್ಯಾಕುಲಾ, ಬಿಡೋ ನನ್ನ. ನಂಗೆ ಕ್ರಿಕೆಟ್ ಬರಲ್ಲ, ಬಿಡೋ. ಯಾಕಮ್ಮ ಕಿರ್ಚ್ಕೋತಾ ಇದೀಯಾ? ಏನಾಯ್ತು? ನೋಡ್ರಿ ನಾನು ಬರಲ್ಲ ಅಂದ್ರು ಕರೀತಾ ಇದ್ದಾನೆ. ಬಿಡೋ. ಯಾರಮ್ಮ ಅದು? ಪಿಲ್ಟು ಭೂತ. ವೇದಾ, ಏನ್ ಭಾವ? ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಾರಮ್ಮ. ಏನಂತ ಹೇಳಿ ಕರ್ಕೊಂಡ್ ಬರ್ಲಿ ಭಾವ? ಮನೆಗ್ ಪ್ರೇತ ನುಗ್ಗಿದೆ ಅಂತ ಹೇಳಮ್ಮ. ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಚಲ್ಲನೆ. ಭಾವಂತಿ ಬಿಡಮ್ಮ. ನೀವೆಲ್ವ ಅಂಕಲ್ ಹೇಳಿದ್ದು? ನಿನ್ ಕೈ ಹಿಡ್ಕೊಂಡ ತಕ್ಷಣ ಒಂದು ಹಾಡ್ತಾ ಅನ್ನೋದು ನೆನಪಿಗೆ ಬರ್ಲಿಲ್ಲ. ಹಾಡು ಹೇಳ್ಬಿಟ್ಟೇನ ಪರಮ, ಅದೇನೋ ಗೊತ್ತಿಲ್ಲ ಕಣೋ. FM ರೇಡಿಯೋ ಕೈ ಹಿಡಿದ ತಕ್ಷಣ ನನ್ನ ಗಂಟ್ಲಿಂದ ನಾದ ಬಂದ್ಬಿಡುತ್ತೆ ಕಣೋ. ನನ್ನ ಹೆಂಡತಿ ಪ್ರಾಣ ಉಳಿಸು. ಏನಾಯ್ತಮ್ಮ? ರೀ ಪಿಲ್ಟು ದೇವ. ಕನಸ್ಕಂಡ? ಹೌದು ರೀ. ಎಂತ ಕನ್ಸಂದ್ರೆ ಎಂತದ್ದೇ ಕನ್ಸಿರ್ಲಿ, ಸುಮ್ನೆ ಬಿತ್ಕೋ. ಪಿಲ್ಟು ದೇವ ಮತ್ತೆ ಬಂದ್ರೆ ಜೊತೆ ಮಲಗಿಸ್ಕೋ. ಬೇಡ ನೀವಿದ್ರೆ ಸಾಕು. ಈ ಮನ್ಯಾಗ ವೈಶಾಲ್ಯವ್ರೊಬ್ರು ಸಾಕ ಇಲ್ಲಿ ಕಾಣಿಸತಿ. ಈ ಡಾಕ್ಟರ್ನ ಬೇರೆ ಕರ್ಸ್ಯಾರ. ಬರ್ರಿ. ಏನೋ ಕೊಡುತ್ತಾ ಇದ್ಯಾ? ನಾನು ಯಾರು? 3 in 1 ಆಯುರ್ವೇದಿಕ್, ಹೋಮಿಯೋಪತಿ, ಅಲೋಪತಿ 3 ಮಿಸ್ ಆದ್ರೆ ಪೇಷಂಟ್ ತಿಂಡಿ. ಹುಟ್ಲಾರಿ ಬರ ಇಲ್ಲಿ. ಈ 3 in 1 ಡಾಕ್ಟರ್ ಯಾಕೆ ಕರ್ಸಿದ್ದೀರಾ? ಜನ ಎಲ್ಲ ಹೇಳಿದ್ರಪ್ಪ ಈ ಮೆಂಟಲ್ ಡಾಕ್ಟರ್ ವಾಸಿ ಅಂತ. ಅಂದ್ರೆ ಪಿನ್ ಪಾಯಿಂಟ್ ವೈಶಾಲಿ ಅವ್ರಿಗೆ ಮಾನಸಿಕ ಕಾಯಿಲೆ ಇದೆ ಅಂತ ಆಯ್ತು. ಹೇಳಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ. ನನ್ನ ಹೆಂಡತಿಗೆ ಆ ಸಿಟೀಸ್ ಮನೋರೋಗ ಇದೆ ಪರಮ. ಹಾಯ್ ಹಲೋ ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ, ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಮ್ಮ ಅಕ್ಕನ ಮನಸ್ಸಲ್ಲಿ ಏನೋ ವಿಷ ತುಂಬಿಕೊಂಡಿದೆ. ಆ ವಿಷನ ಮನಸ್ಸಿಂದ ಹೊರಗೆ ತೆಗಿಬೇಕಾದ್ರೆ ಯಾರಾದರೂ ಒಬ್ರು ಮನೋವೈದ್ಯರು ಬೇಕೇ ಬೇಕು. ಅದಕ್ಕೆ ಅಮರ್ನಾಥ್ ಆರಾಧ್ಯ ಅನ್ನೋ ಒಬ್ಬ ಡಾಕ್ಟ್ರು ಬಂದಿದ್ದಾರೆ. ಅವರು ನಮ್ಮ ಅಕ್ಕನ ಮನಸ್ಸಲ್ಲಿರೋ ವಿಷನ ಹೇಗೆ ತೆಗಿತಾರೆ, ಎಷ್ಟು ತೆಗಿತಾರೆ, ಇದಕ್ಕೆ ನಮ್ಮ ಅಕ್ಕ ಒಪ್ಕೋತಾಳ? ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ಆ ಡಾಕ್ಟ್ರು ಏನ್ ಟ್ರಿಕ್ ಉಪಯೋಗಿಸ್ತಾರೆ ಅನ್ನೋದನ್ನ ನಾನು ಹೇಳಲ್ಲ, ನೀವೇ ಕಾದ್ ನೋಡಿ. ಒಂದ್ ವೇಳೆ ಅವಳು ನಿಜ ಹೇಳಿದ್ರೆ ಇಲ್ಲ ತೊಂದರೆಗಳಾಗುತ್ತೆ. ಒಂದ್ ವೇಳೆ ನಿಜ ಹೇಳಲಿಲ್ಲ ಅಂತ ಅಂದ್ರೆ ಹೀಗೆ ಕೊರ್ಗಿ ಸ್ವರ್ಗ ಹೋಗ್ತಾಳೆ. ಪ್ರಿಯ ವೀಕ್ಷಕರೇ, ಈಗ ನೀವು ಮಾಡ್ಬೇಕಾಗಿರೋದಿಷ್ಟೇ. ನಿಮ್ಮ ಮೊಬೈಲ್ ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಮ್ಮ ಅಕ್ಕ ನಿಜ ಹೇಳ್ಬೇಕು ಅನ್ನೋದಾದ್ರೆ ಎಸ್ ಅಂತ, ಬೇಡ ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ 42040ಗೆ SMS ಮಾಡಿ. ಅಲ್ಲಿವರೆಗೂ ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ವೈಶಾಲ್ಯವ್ರ ನಿಮ್ಮ ನೋಡಕ್ ಯಾರ ಬಂದಾರ್ರಿ? ಆ ಹುಡ್ಗ ಬಂದಿದ್ದಾನ, ಪಿಲ್ಟು ಬಂದಿದ್ದಾನ. ನನ್ಗೆ ಯಾವ ಪಿಲ್ಟನ್ನು ಗೊತ್ತಿಲ್ಲ. ಅವನೀಗ ಗಾಳಿ ಆಗಿದ್ದಾನೆ. ಪಿಲ್ಟು ಅಂದ್ರೆ ಯಾರ್ರಿ? ಗಾಳಿ ಅಂದ್ರೆ ಏನ್ರಿ? ನಿಮ್ಗೆ ಯಾಕ್ರಿ ಈ ವಿಷಯ ಎಲ್ಲ? ನನ್ಗೆ ಯಾವ ಪಿಲ್ಟನ್ನು ಗೊತ್ತಿಲ್ಲ. ನಾನು ಆಚೆ ಬರೋದಿಲ್ಲ, ನನ್ನ ಕರಿಬೇಡಿ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮನೆಯವ್ರ ಕಾಯಿಲೆ ನಾನು ವಾಸಿ ಮಾಡ್ತೀನಿ. ಅವ್ರು ನಮ್ಮನೆಯವರಲ್ಲ, ಇವ್ರ ಮನೆಯವರು. ಅವ್ರೇ ನಿಮ್ಮ ಮನೆಯವ್ರಾಗ್ಲಿ ಬಿಡಿ. ನಮ್ಮ ಮನೆಯವರು ಇವ್ರ ಮನೆಯವ್ರು ಆದ್ರೆ ನಮ್ಮ ಮನೆಯವ್ರು ಯಾರೇ ಆಗ್ತಾರ? ಇವ್ರ ಮನೆಯವರು. ಅದಕ್ಕೆ ನಾವು ಹೇಳಿದ್ದೇವೆ ನಿನ್ಗೆ ಯಾಕೆ ಕರ್ತೆ ಅಂತ. ನೋಡ, ವೈಶಾಲಿ ಅವರು ಮನೋರೋಗಿ ಹೌದು ಅಲ್ವೋ ನನಗೆ ಗೊತ್ತಿಲ್ಲಪ್ಪ. ಇನ್ನು ಸ್ವಲ್ಪ ಹೊತ್ತು ನಾನಿಲ್ಲಿದ್ರೆ ನಾನು ಮನೋರೋಗಿ ಆಗ್ಬಿಡ್ತೀನಿ. ಈ 3 in 1 ಡಾಕ್ಟ್ರು ಕೊಡೋ ಟ್ರೀಟ್ಮೆಂಟಿಂದ ವೈಶಾಲಿ ಅವ್ರು ಅಪ್ಪಿ ತಪ್ಪಿ ಏನಾದ್ರು ಗುಣಮುಖರಾಗ್ಬಿಟ್ರೆ ಒಂದೇ ಒಂದು ಫೋನ್ ಮಾಡಿ ಹೇಳ, 3 ಫೀಸ್ನ ನಾನು ಕೊಟ್ಬಿಡ್ತೀನಿ. ಬರಲಾ? ಅವರು ಹೋದ್ರಲ್ಲ, ಈಗ ನಿಮ್ಮ ಮನೆಯವ್ರನ್ನ ಕರಿ. ಏ ಪಡವಲ್ಕ ಕರ್ಕೊಂಡ್ ಬರ. ನಿಮ್ಮ ಮನೆಯವ್ರು ಒಲ್ಲೇನತ್ತಾರ್ರಿ, ನಾ ಏನ್ ಮಾಡಿ?
ಏ ಅವ್ರು ಬರಲಿಲ್ಲ ಅಂದ್ರೆ ನಿನಗೆ ಇಂಜೆಕ್ಷನ್ ಚುಚ್ಚಿಸ್ಬಿಡ್ತೀನಿ. ನನಗೆ ಇಂಜೆಕ್ಷನ್ ಚೂಸ್ತೀರಿ? ವೈಶಾಲಿ ಅವ್ರ ನಿಮ್ಮ ನೋಡಕ್ ಯಾರೋ ಬಂದಾರ, ನೀವು ಬಂದ್ರ ನಿಮ್ಗೂ ಚಲೋ ಆಕತಿ, ನನಗೂ ಚಲೋ ಆಕತಿ. ನಿಜವಾಗ್ಲೂ ನನಗೆ ಒಳ್ಳೇದಾಗುತ್ತಾ? ಈ ದೇವರಾಣಿಗೂ ಒಳ್ಳೇದಾಕತಿ. ಗೋವಿಂದ ಗೋವಿಂದ. ನಡಿ. ಏನಾಯ್ತಾ? ನೋಡ್ರಿ ನಂದೇನು ತಪ್ಪಿಲ್ಲ ರೀ. ನಿನ್ ತಪ್ಪು ಅಂತ ಯಾರಮ್ಮ ಹೇಳಿದ್ದು? ಯಾಕಮ್ಮ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಇಷ್ಟು ದೊಡ್ಡ ಕುಂಕುಮ ಯಾಕಮ್ಮ ಇಟ್ಕೊಂಡಿದ್ಯಾ? ಆ ದೇವ್ರ ಹತ್ರ ಸಹಾಯ ಕೇಳ್ತಿದ್ದೆ ರೀ. ಆಂಟಿ ಬಾಲ್ ಕೊಡಿ. ಏನಾಯ್ತಮ್ಮ? ಯಾರು ಕಾಣಿಸ್ತಾ ಇಲ್ಲಮ್ಮ. ಅಲ್ಲಿ ಯಾರು ಇಲ್ವಲ್ಲಮ್ಮ. ಅದ್ ಯಾರು ಬಂದಿದ್ರು ಅಂತ ಹೇಳ್ಬಾರ್ದಮ್ಮ. ಹುಚ್ಚ ಇಲ್ಲಿಗೆ ಯಾಕೆ ಬಂದ? ನನ್ನೇ ಹುಚ್ಚ ಅಂತೀಯ? ನೀನ್ ಯಾರಮ್ಮ? ಇವ್ರು ಹುಚ್ಚರಲ್ರಿ ಡಾಕ್ಟ್ರ್. ಥ್ಯಾಂಕ್ಸ್ ಅಪ್ಪ. ನಿನ್ನ ಹೆಸರೇನು? ವೈಶಾಲಿ ಅಂತ ನಾನು ಹೇಳಲ್ಲ. ಗೊತ್ತಾಯ್ತು ಬಿಡು. ನಿಮ್ಮ ಯಜಮಾನ್ರ ಹೆಸರು? ಲಾಯರ್ ಗುಂಡಣ್ಣ ಅಂತ ನಾನು ಹೇಳಲ್ಲ. ಅದು ಗೊತ್ತಾಯ್ತು ಬಿಡಮ್ಮ. ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಿ? ಮೊದಲು ನೀವು ಧೈರ್ಯ ತಗೋರಿ. ಆ ಪಿಲ್ಟು ಅನ್ನೋ ಹುಡುಗ ಭೂತವಾಗಿ ಬಂದು ನನ್ನ ಹೆದರಿಸ್ತಿದ್ದಾನೆ ಅಂತ ನಾನು ಹೇಳಲ್ಲ. ಅಮ್ಮ ಕೂತ್ಕೋ ಬಾ. ಕೂತ್ಕೋ ಎಲ್ಲಿಯ ಸಂತೋಷ ಸರ್, ಎಲ್ಲಿಯ ಧೈರ್ಯ? ಏನು ಯೋಚನೆ ಮಾಡಬೇಡ, ಎಲ್ಲಾನು ಸಿಗುತ್ತೆ. ನೀ ಕೂತ್ಕೊಮ್ಮ. ನೀ ನೋಡ್ತಾ ಇರು. ಹಾ ಭಾವ ಏನ್ ಮಾಡ್ತಿದ್ದಾರೆ? ಅವಳ ಮನ್ಸಲ್ಲಿ ಯಾವುದೋ ಒಂದು ಗುಪ್ತವಾದ ವಿಷಯ ಇದೆ ಅಂತೆ. ಅದನ್ನ ಹೊರಗಡೆ ಎಳೆಯೋದಕ್ಕೆ ಡಾಕ್ಟರ್ ಟ್ರೈ ಮಾಡ್ತಾ ಇದ್ರು. ಹಾಗಾಗ್ಬಾರ್ದು. ಏಕೆ? ಹೆಣ್ಮಕ್ಳ ಮನ್ಸಲ್ಲಿ ಏನೇನೋ ಇರುತ್ತೆ, ಅದು ಗೊತ್ತಾದ್ರೆ ಗಂಡನಿಗೆ ತುಂಬಾ ಕಷ್ಟ ಆಗುತ್ತೆ. ಈಗ ಅವಳು ಮನೋರೋಗ ವಾಸಿ ಆಗ್ಬೇಕು ಬೇಡವಾ? ಅಕ್ಕ ತುಂಬಾ ಬೆವರ್ತಾ ಇದ್ದಾರೆ, ನೀರ್ ಕೊಟ್ಟು ಬರ್ತೀನಿ. ಅಕ್ಕ ಯಾಕೋ ಬೆವರ್ತಾ ಇದೆಯಾ? ತಗೊಳ್ಳಿ ನೀರ್ ಕುಡಿ. ಛೇ, ಏನ್ ಕೆಲಸ ಮಾಡಿದಿರಿ ನೀವು? ಒಂದ್ ನಿಮಿಷ ಆಗಿದೆ, ಹಿಪ್ನಟೈಸ್ ಆಗ್ಬಿಡೋರು. ಅಕ್ಕಂಗೆ ದಾಹ ಆಗಿತ್ತು, ನೀವೇ ಕುಡಿಬೇಕಾಗಿತ್ತು. ವೇದ ಬಾಯರ್ಕೆ ಆಗ್ತಿತ್ತು ಕಣೆ. ನೀರ್ ಕೇಳೋದು ಹೇಗೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅಕ್ಕ ಆ ಬಾಲ್ ತೋರಿಸಿ ನಿನ್ಗೆ ಹಿಪ್ನೋಟೈಸ್ ಮಾಡ್ತಿದ್ದಾರೆ. ಎಲ್ಲ ವಿಷಯನೂ ಬಾಯ್ ಬಿಡಿಸ್ಬೇಕು ಅನ್ಕೊಂಡಿದ್ದಾರೆ. ಅಪ್ಪಿ ತಪ್ಪಿ ಆ ಹುಡುಗನ್ ಕೊಲೆ ಮಾಡಿರೋ ವಿಷಯ ಏನಾದ್ರು ಬಾಯ್ ಬಿಟ್ರೆ ಆಮೇಲೆ ಜೈಲ್ ಸೇರ್ಕೊಂಡ್ಬಿಡ್ತೀಯ. ಅದಕ್ಕೆ ಸ್ವಲ್ಪ ಹುಷಾರಾಗಿರು. ವೇದ ಈಗ ಏನೇ ಮಾಡೋದು? ಹಿಪ್ನೋಟೈಸ್ ಆಗ್ಬೇಡ, ಆ ಡಾಕ್ಟರ್ಗೆ ಕೋಆಪರೇಟ್ ಮಾಡಬೇಡ. ಮೇಡಮ್ಮ, ನಾನು ಟ್ರೀಟ್ಮೆಂಟ್ ಕೊಡಬೇಕು, ದಯವಿಟ್ಟು ನೀವೆಲ್ಲ ದೂರ ಹೋಗಿ. ನೋಡಿ, ಬಾಲ್ನೇ ನೋಡ್ತಾ ಇರಿ. ಯಾಕ್ರಿ ಹೀಗೆ ಆಡಿಸ್ತೀರಾ? ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮಗೆ ಮಂಪ್ರ ಆಗ್ತಾ ಇದೆ. ನಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ನಿದ್ದೆ ಬರ್ತಾ ಇದೆ. ನಂಗ್ ನಿದ್ದೆನೆ ಬರ್ತಿಲ್ಲ. ನನ್ನ ವಶಕ್ಕೆ ನಿಮ್ಮನ್ನ ತಗೋತಾ ಇದ್ದೀನಿ. ನನ್ ಗಂಡ ದೊಣ್ಣೆ ತಗೊಳ್ತಾನೆ. ರೀ, ಸ್ವಲ್ಪ ಬಾಲ್ನೆ ನೋಡ್ರಿ. ಓ, ಈ ಕಡೆ ನೋಡ್ರಿ, ನೋಡ್ರಿ ಪ್ಲೀಸ್. ಇಲ್ಲಿ ನೋಡಿ. ಯಾಕ್ರಿ ಹಿಂಗ ಆಡ್ತಾ ಇದ್ದೀರಾ? ನೀವ್ ಯಾಕ್ರಿ ಹೀಗೆ ಆಡ್ತಿದ್ದೀರಾ? ಈ ಬಾಲ್ ನ ತಗೊಂಡೋಗಿ ಸುಬ್ಬು ಕೈ ಕೊಡಿ, ನಿಮ್ಮಿಂದ ಚೆನ್ನಾಗಿ ಆಟ ಆಡ್ತಾನೆ. ಅಯ್ಯೋ, ನನಗೆ ಹುಚ್ಚಿಡಿತಾ ಇದೆ. ಈಗ ವಾಸಿ ಆಗ್ತಾ ಇದೆ. ರೀ, ಯಾಕ್ರಿ ಹಿಂಗ ಆಡ್ತೀರಾ? ಯಾರ್ರಿ ನೀವು? ಇದು ನಾಗವಲ್ಲಿ ಎಫೆಕ್ಟು ಇನ್ನೂ ಇದೆ. ಇನ್ನೂ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ನನಗೆ ಹುಚ್ಚಿಡಿದ್ಬಿಡುತ್ತೆ ಅಷ್ಟೇ. ಅಲ್ಲ 3-in-1 ಡಾಕ್ಟರ್ ಆಗಿ ನೀವೇ ಎಷ್ಟು ಹೆದರ್ಕೊಂಡ್ರೆ ಗುಂಡನ್ ಗತಿ ಏನು? ಅಲ್ಲ ರೀ, ಆ ನಾಗಮಣಿ ಎಫೆಕ್ಟು ಇಷ್ಟು ವರ್ಷ ಆದ್ರೂ ಇನ್ನೂ ಇದೆ ಅಂದ್ರೆ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಗುಂಡಣ್ಣ, ನಿನ್ನ ಹೆಂಡತಿ ಮನಸ್ಸಲ್ಲಿ ಏನೋ ಕೊರಗಿದೆ ಅನ್ಸತ್ತೆ. ಹಾ,
ಆ ಕೊರಗನ್ನ ಮೊದಲು ಕರಗಿಸ್ಬೇಕು. ಆ ಕೊರಗನ್ನ ಕರಗಿಸ್ಲಿಲ್ಲ ಅಂದರೆ ಈ ಕಾಯಿಲೆ ವಾಸಿ ಆಗಲ್ಲ. ಗುಂಡ, ನನಗೆ ಒಂದೇ ಒಂದು ಅವಕಾಶ ಕೊಡು. ವೈಶಾಲಿ ಅವ್ರ ಹತ್ರ ನೈಸಾಗಿ ಮಾತಾಡಿ ವಿಷಯನ ಹೊರಗೆ ಕಕ್ಕಿಸ್ತೀನಿ. ನಾನು ಕೇಳಿದಾಗಲೇ ಅವ್ರು ಏನು ಹೇಳಲಿಲ್ಲ, ನೀವು ಕೇಳಿದ್ರೆ ಹೇಳ್ಬಿಡ್ತಾರಾ? ಈಗ ಇಬ್ರು ಸೇರ್ಕೊಂಡು ಏನು ಮಾಡಬೇಕು ಅಂತ ಇದ್ದೀರಾ? ಅವ್ರಿಗೆ ಭಯ ಹುಟ್ಟಿಸ್ಬೇಕು, ಪ್ರಾಣ ಭಯ ಹುಟ್ಟಿಸ್ಬೇಕು. ಆ ಭಯದಲ್ಲಿ ನಿಜ ಹೇಳು ಅಂತ ಒತ್ತಾಯ ಮಾಡಿದ್ರೆ ಇರೋ ವಿಷಯ ಹೇಳ್ಬಿಡ್ತಾರೆ. ಟೆರರ್ ಟ್ರೀಟ್ಮೆಂಟ್ ಕೊಡಬೇಕು. ಡಾಕ್ಟ್ರೆ, ನೀವೇನೇ ಮಾಡಿದ್ರು ನಮ್ಮಿಬ್ರು ಸಹಕಾರ ನಿಮ್ಗಿದೆ. ಏನು ಮಾಡಬೇಕು ಅಂತ ಹೇಳಿ. ಅದೇನು ಪಿಂಟು ದೆವ್ವ ಅಂತಾರಲ್ಲ, ಅದಕ್ಕೂ ಇವ್ರಿಗೂ ಏನೋ ಸಂಬಂಧ ಇರಬೇಕು. ಅದಕ್ಕೆ ನಾವುಗಳು ಏನಪ್ಪ ಮಾಡಬೇಕು ಅಂದರೆ ಅಷ್ಟೇ. ಯಾರ್ ನೀವು? ದೆವ್ವಗಳು, ಪಿಶಾಚಿಗಳು. ಗೋವಿಂದ, ಎಲ್ಲಾಕ್ ಬಂದಿದ್ದೀರಾ? ನೀನು ತಪ್ಪು ಮಾಡಿದ್ಯಾ? ನಿನ್ನ ತಿನ್ನಕ್ ಬಂದಿದ್ದೀವಿ. ನಾನೇನು ತಪ್ಪು ಮಾಡಿಲ್ಲ. ಪ್ಲೀಸ್ ನನ್ನ ತಿನ್ಬೇಡಿ, ಪ್ಲೀಸ್ ನನ್ನ ತಿನ್ಬೇಡಿ, ನನ್ನ ತಿನ್ಬೇಡಿ ಪ್ಲೀಸ್. ಯಾರ ಮಾತಿದ್ದಾರೆ? ಡಾಕ್ಟ್ರೆ, ನೀವಾ? ಎಲ್ಲೋದ್ರು ಡಾಕ್ಟ್ರೆ? ಈಗ ತಾನೇ ಇಲ್ಲಿ 3 ದೇವಗಳಿದ್ವು. ದೆವ್ವಗಳು ಬಂದಿಲ್ಲಮ್ಮ, ಎಲ್ಲ ನಿನಗೆ ಭ್ರಮೆ ಅಷ್ಟೇ. ಇಲ್ಲ ಡಾಕ್ಟ್ರೆ, ಅವಿಲ್ಲೇ ಇದ್ವು. ಏನಂತ ಹೇಳಿದ್ವು? ನೀನ್ ತಪ್ಪು ಮಾಡಿದ್ಯಾ, ನಿನ್ನ ತಿಂದಾಕ್ಬಿಡ್ತೀವಿ ಅಂತ ಹೇಳಿದ್ವು. ನೀನು ತಪ್ಪುಕೊಂಡ್ಬಿಟ್ರೆ ದೇವಗಳೆಲ್ಲ ಹೋಗ್ಬಿಡುತ್ತವೆ. ಏನು ನಡೀತು ಹೇಳಮ್ಮ? ಡಾಕ್ಟ್ರೆ, ನಂದೇನು ತಪ್ಪಿಲ್ಲ. ಒಬ್ಬ ಹುಡುಗ ಕ್ರಿಕೆಟ್ ಆಡ್ತಿದ್ನಾ, ಸತ್ತೋಗ್ಬಿಟ್ಟ. ನಂದೇನು ತಪ್ಪಿಲ್ಲ ಡಾಕ್ಟ್ರೆ. ಅವನು ತುಂಬಾ ವೀಕ್ ಅನ್ಸುತ್ತೆ, ಅದಕ್ಕೆ ಸತ್ತೋಗಿದ್ದು. ಇವೇ 3 ಭೂತಗಳು. ನಾನು ರೀ ಪರ್ಮು. ನಾನು ಸುಬ್ಬು. ನಾನಮ್ಮ ನಿನ್ನ ಗಂಡ ಗುಂಡಣ್ಣ. ಯಾಕೆ ನೀವೆಲ್ಲ ಈ ರೀತಿ ಬಂದು ನನ್ನ ಹೆದರಿಸ್ತಾ ಇದ್ದೀರಾ? ನಿನ್ನ ಮನಸ್ಸಲ್ಲಿರೋ ವಿಷಯ ತಿಳ್ಕೊಳ್ಳೋದಕ್ಕೆ ಡಾಕ್ಟ್ರು ಮಾಡಿದ ಪ್ಲಾನ್ ಅಮ್ಮ ಇದು. ಲಾಯರ್ ಹೆಂಡತಿ ಆಗಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು ನೋಡು. ಯಾಕೆ? ಕೊಲೆಗಾರ್ತಿನೂ ಆಗ್ಬಿಟ್ಟಲ್ಲಮ್ಮ. ನೀವು ಮಾಡಿದ್ದು ಸರಿ ಇಲ್ಲಮ್ಮ. ಪರಮು ನನಗೆ ಫೋನ್ ಮಾಡಿ ಹೇಳಿದಾಗ ನನಗೆ ನಂಬಕ್ಕೆ ಆಗಲಿಲ್ಲ. ನನಗಂತೂ ಇನ್ನೂ ನಂಬಕ್ಕಾಗ್ತಿಲ್ಲ. ಯಾಕೆಂದ್ರೆ ಇವ್ರ ಮಾತನ್ನ ಯಾವತ್ತು ನಾನು ನಂಬೇ ಇಲ್ಲ. ನೋಡಿ ಮೇಡಮ್, ಕೊಲೆ ಹೇಗಾಯ್ತು, ಯಾರು ಮಾಡಿದ್ದು ಅಂತ ಒಂದೊಂದು ಪಾಯಿಂಟ್ ಪರದೆ ಮೇಲೆ ಕಾಣೋ ಥರ ಹೇಳಬೇಕು. ನಾನು ನಿಜಾನೇ ಹೇಳ್ತೀನಿ. ನಾನು ಅಂಗಡಿಯಿಂದ ಬರ್ತಿದ್ದೆ, ಆ ಹುಡುಗ ಕ್ರಿಕೆಟ್ ಆಡ್ತಿದ್ದ. ಬಾಲ್ ಬಂದು ನನಗೆ ಬಿತ್ತು. ನಾನು ಅದನ್ನು ಎತ್ತಿಟ್ಕೊಂಡೆ. ಅವನು ತರಲೆ ಮಾಡ್ದ. ಆ ಬಾಲ್ ತಗೊಂಡು ಅವನ ತಲೆ ಮೇಲೆ ಮಡ್ಸಿದೆ. ನಮ್ಮ ಸಾಹೇಬ್ರು ನೋಡ್ಲಿಲ್ಲ. ಇಲ್ಲಿ ಇನ್ನೊಂದ್ಸಲ ತೋರಿಸಿ. ಆಮೇಲೆ ಅವನಿಗೆ ನೀರು ಕೊಡಿಸ್ದೆ, ಕೈ ಕೊಟ್ಟೆ. ಆಮೇಲೆ ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಇಷ್ಟೇ ನನಗೆ ಗೊತ್ತಿರೋದು. ಸುಬ್ಬು ಬಂದು ಆ ಹುಡುಗನ ಒಂದು ಹೆಂಗಸು ಕೊಲೆ ಮಾಡಿದಾಳೆ ಅಂತ ಹೇಳ್ದಾಗ್ಲೆ ನನ್ಗೂ ವಿಷಯ ಗೊತ್ತಾಗಿತ್ತು. ನಾನು ನಂಬಕ್ಕೆ ಆಗ್ಲಿಲ್ಲ. ಅವನ ನಾನು ಕೊಲೆ ಮಾಡಿಲ್ಲ ಪಾಪ ಅವ್ರ ಮುಖ ನೋಡಿದ್ರೆ ಇವ್ರು ಕೊಲೆ ಮಾಡಿಲ್ಲ ಅನ್ಸುತ್ತೆ ಸರ್. ಆದರೆ ಇವ್ರು ಯಾರನ್ನೋ ಕೊಲೆ ಮಾಡಿದೀವಿ ಅಂತ ಹೇಳ್ತಾ ಇದಾರಲ್ಲ, ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀವು ಯಾರು ಕೊಲೆ ಮಾಡಿದ್ರಿ ಅಂತ ಹೇಳ್ಬಿಡಿ. ಆ ಹುಡುಗನಿಗೆ ಎಷ್ಟು ವರ್ಷ? ಸುಮಾರು 10 ವರ್ಷ ಇರ್ಬೋದು. ಅವನು ನೋಡಕ್ ವಿಚಿತ್ರವಾಗಿದ್ದ, ವಿಕಾರವಾಗಿದ್ದ. ಅವನ ಹೆಸರು ಪಿಲ್ಟು ಅಂತ. ನೀರ್ ತಗೊಂಬಮ್ಮ. ಏನಾಯ್ತಮ್ಮ? ಪಿಲ್ಟು ದೆವ್ವ ಬಂದಿದ್ದಾರೆ. ದೆವ್ವ ಅಲ್ಲಮ್ಮ, ಅದು ನಿಜವಾಗ್ಲೂ ಅವನೇ ಬಂದಿದ್ದಾನೆ. ನಿಜವಾಗ್ಲೂ ಅವನೇ ದೆವ್ವ ಆಗಿ ಬಂದಿದ್ದಾನೆ ರೀ. ನೀವು ಇವನನ್ನ ಕೊಲೆ ಮಾಡಿದ್ದು? ಇವನ್ ಬದುಕಿದಾಗ ನಾನೇ ಇವನ ಕೊಲೆ ಮಾಡಿದೆ. ಆಂಟಿ, ನೀವ್ ನನ್ ಕೊಲೆ ಮಾಡಿಲ್ಲ, ನಾ ಇನ್ನೂ ಬದುಕೇ ಇದ್ದೀನಿ. ಹೌದಮ್ಮ, ನನ್ನ ಹೆಸರು ದತ್ತಾತ್ರೇಯ ಅಂತ. ಪಿಂಟು ತಂದೆ. ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಮಗನ ಪ್ರಾಣ ಉಳಿಸಿದ್ರೆ ನೀವು. ನಾನ್ ನಿಮ್ ಮಗನ್ ಪ್ರಾಣ ಉಳಿಸೋದ್ನ ಏನಕ್ಕ? ಕೊಲೆ ಮಾಡಿದಾಗ ನನ್ನ ಹತ್ರ ಬಂದು ಹೇಳ್ದೆ, ಪ್ರಾಣ ಉಳಿಸಿದಾಗ ನನ್ನ ಹತ್ರ ಬಂದು ಹೇಳಲೇ ಇಲ್ಲ. ಇವನಿಗೆ ಆಗಾಗ ಫಿಟ್ಸ್ ಬರ್ತಾ ಇತ್ತು. ನೀವು ಬಾಲ್ ತಗೊಂಡು ತಲೆಗೆ ಹೊಡೆದಾಗ ಇವನಿಗೆ ಫಿಟ್ಸ್ ಬಂದಿದೆ. ನೀವು ನೀರು ಕೊಟ್ಟು ಕೈಯಲ್ಲಿ ಬೀಗದ ಕೈ ಕೊಟ್ಟು ಇವನ್ ಪ್ರಾಣನ ಕಾಪಾಡಿದಿರ, ನನ್ನ ಮಗನ ಉಳಿಸ್ಕೊಟ್ಟಿದ್ರ. ನಿಮಗೆ ಈ ಬೀಗದ ಕೈ ಕೊಟ್ಟು ಥ್ಯಾಂಕ್ಸ್ ಹೇಳೋಗೋಣ ಅಂತ ಬಂದ್ವಿ. ನಿಮ್ಮ ಋಣನ ನಾನು ತೀರ್ಸಕ್ಕಾಗಲ್ಲಮ್ಮ, ಬರ್ತೇವೆ. ಬಾಯ್ ಆಂಟಿ, ಬಾಯ್. ಬಿಟ್ಟೆನೆಂದರಿ ಬಿಡದಿ ಮಾಯಿ, ಬಿಡದಿದ್ದರೂ ಕಾಡಿತ್ತು ಮಾಯಿ. ಈ ಪರಮೇಶ್ವರೇ, ಈಗ ತಾನೇ ದೆವ್ವದ ಮೂಡಿಂದ ಆಚೆ ಬಂದಿದ್ದೀನಿ.
ನೀವು ಮತ್ತೆ ಶಿವನ್ ಭಾಷೆ ಮಾತಾಡಿ ನನ್ನ ಅದೇ ಜಾಗ ಕರ್ಕೊಂಡು ಹೋಗ್ಬೇಡಿ. ನಿಮ್ಗೆ ಎಷ್ಟೊತ್ತಿ ಹೇಳೋದು ನಮ್ಗೆಲ್ಲ ಅರ್ಥ ಆಗುತ್ತಾರ ಮನುಷ್ಯ ಭಾಷೆ ಮಾತಾಡಿ ಅಂತ. ಪಾಯಿಂಟ್ ವೈಶಾಲಿ ಅವರೇ, ನೀವು ಕೀ ಕೊಟ್ಟಿದ್ರಿಂದ ಆ ಹುಡುಗ ಬದುಕ್ದ ಅಂತ ಅವರಪ್ಪ ಹೇಳ್ತಿದ್ದಾರೆ. ಆದ್ರೆ ಫಿಟ್ಸ್ ಬಂದಾಗ ಕಬ್ನ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೆಚ್ಚಿನ ಮಾಹಿತಿಗೆ ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿ. ಗುಂಡಣ್ಣವ್ರೆ, ಕೊಲೆ ಆಗಿರೋ ಹುಡುಗನೇ ಬೇರೆ, ಕೊಲೆ ಮಾಡಿರೋ ಹೆಂಗಸೇ ಬೇರೆ. ನಿಮ್ಮ ಹೆಂಡತಿ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ? ತಲೆ ಕೆಡ್ಸ್ಕೊಂಡಿಲ್ಲ ಸರ್, ತಲೆ ಕೆಟ್ಟೋಗಿದೆ. ಕರೆಕ್ಟಾಗಿ ಹೇಳಿದೆ. ಗುಂಡಣ್ಣವ್ರೆ, ನಿಮ್ಮ ಹೆಂಡತಿ ನೀವೇ ಕರ್ಕೊಂಡು ಹೋಗ್ತೀರಾ ಇಲ್ಲ ನಾವು ಕರ್ಕೊಂಡು ಹೋಗೋಣ? ಎಲ್ಲಿಗೆ ಸರ್? ಹುಚ್ಚಾಸ್ಪತ್ರೆಗೆ.